ಸಮಾಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನಪುದೇ ಚಿಂತೆ. ಬಸವ, ಮಗನೇ ಬಸವ. ಓ ಬಸವ, ಕೂಡಲ ಸಂಗನಿಗೆ ಪೂಜೆ ಸಲ್ಲಿಸುತ್ತಿರುವೆಯಾ ಕಂದ? ಕಂಡ ಕಂಡ ನೀರಲ್ಲಿ ಮುಳುಗುವ, ಕಂಡ ಕಂಡ ಗಿಡವನ್ನು ದೇವರಿಂದ ಸುತ್ತುವ, ಬಂಡೆ ಪುಷ್ಪ ತಂದು ತಾಸುಗಟ್ಟಲೆ ಪೂಜಿಸುವ, ಮನದಲ್ಲಿ ಲೇಸಿಲ್ಲದೆ ಭಸ್ಮ ಪೂಸುವ ವ್ಯಕ್ತಿಯಲ್ಲ ನಾನು. ಭಕ್ತಿ ಕೂಡಲ ಸಂಗನಿಗಿತ್ತು, ಮುಕ್ತಿದಾರಿ ಕೇಳುತ್ತಿದ್ದೆ. ನೀನು ಪರಶಿವನ ವಾಹನ, ನಂದೀಶನ ಅವತಾರವೆಂದು ಪರಶಿವನೇ ಎಂಬ ಕನಸಿನಲ್ಲಿ ಒಡಗೂಡಿಸಿದ್ದ ಮಗನೇ. ಹೌದು ತಾಯಿ, ಮೊದಲ ಜನ್ಮ ಶಿಲಾದನಂದ ಸೇವಕ, ಎರಡನೇ ಭಾವಾಂತರದಲ್ಲಿ ಆ ಶಿವನ ಕಾರುಣ್ಯಕ್ಕಾಗಿ ಸ್ಕಂದ, ಮೂರನೇ ಜನ್ಮ ಹರನ ಲೀಲಾವೆನ್ನುವುದಕ್ಕಾಗಿ ನೀಲಲೋಹಿತ, ನಾಲ್ಕನೇ ಜನ್ಮ ಮೃಡನ ಮನಪ್ರೇರಕನಾಗಿ ಮನೋಹರ, ಐದನೇ ಜನ್ಮ ಕಾಲ ಸಂಹಾರಕ್ಕಾಗಿ ಕಾಲಲೋಚನ, ಆರನೇ ಜನ್ಮ ನೀಲಕಂಠ ವಾಹನ ವೃಷಭ, ಏಳನೇ ಅವತಾರವೇ ಈ ಬಸವನೆಂದು ಆ ಶಿವನೇ ನಿನ್ನ ಕಿವಿಯಲ್ಲಿ ಹೆಸರಿದ ತಾಯಿ. ಪುನರ್ಜನ್ಮ ನೀ ಒಪ್ಪುವೆಯಾ ಮಗನೇ? ತಾಯಿ, ಧರೆಯಲ್ಲಿರುವ ಗಂಗೆ ಆವಿಯಾಗಿ ಮುಗಿಲತ್ತವಾಗಿ ಮೋಡವಾಗಿ ಮತ್ತೆ ಮಳೆಯ ರೂಪದಲ್ಲಿ ಧರೆಗೆ ತಿರುಗುವ ನೀರಿನಂತೆ ಎಲ್ಲರೂ ಇಲ್ಲಿಂದ ಸಾಗಿ ಮತ್ತೆ ಧರೆಗೆ ಬರುವ ಪುಣ್ಯವಂತರೇ ತಾಯಿ. ನಿನ್ನ ಮಾತುಗಳು ನೀನೊಬ್ಬ ಅವಧೂತನಾಗೇ ಈ ಭೂಮಿಗೆ ಬಂದಿರುವೆ ಎಂದು ಸಾರಿ ಸಾರಿ ಹೇಳುತ್ತಿವೆ ಕಂದ. ತಾಯಿ, ನಾ ಮಗುವಾಗಿದ್ದಾಗ ನಿನಗೆ ಮೋಜು ಒದಗಿಸಿ ನಾನು ನಿನ್ನ ಎದೆ ಹಾಲು ಬೇಡಿದಂತೆ ನನಗೆ ನೀ ದೇವರ ಪಟ್ಟ ಕಟ್ಟಿ ನನ್ನಿಂದ ಏನನ್ನು ಬೇಡುತ್ತಿರುವೆ ತಾಯಿ ಮಾದಲಾಂಬಿಕ. ಅಕ್ಕನಾಗವ, ನಿನ್ನ ಪ್ರೀತಿಯ ಸಹೋದರನಿಗೆ ನೀನೇ ಹೇಳುವ ಆ ವಿಚಾರ. ತಮ್ಮ ಬಸವ, ತಂದೆ ಮಾದಿರಾಜ ಮಾತರಸರು ನಿನಗೆ ಉಪನಯನ ಶಾಸ್ತ್ರಕ್ಕೆ ಬದ್ಧನಾಗಬೇಕೆಂದು ಹೇಳುತ್ತಿರುವೆ. ಇದು ನನಗೆ ಸಲ್ಲದ ವಿಚಾರವಕ್ಕ ಅಕ್ಕನಾಗುವ. ಮಗನೇ, ನಾವು ಬ್ರಾಹ್ಮಣರು, ಶೈವ ಬ್ರಾಹ್ಮಣರು. ಆಚಾರ ವಿಚಾರಕ್ಕೆ ಒಲ್ಲೆನೆಂದರೆ ಹೇಗಪ್ಪ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ತಾಯಿ, ಆದರೆ ನನ್ನ ಆಚಾರ ವಿಚಾರಕ್ಕೆ ನೀವು ತಕ್ಕವರಾಗಿಲ್ಲ. ಸಹೋದರ ಬಸವ, ನಿನ್ನ ಆಚಾರ ವಿಚಾರ ಯಾವುದು? ಅದನ್ನಾದರೂ ಹೇಳಬಾರದೆ ಅವನಿಗೆ? ಇನ್ನಾವುದು ಅಕ್ಕನಾಗವ? ಅದೇ ಶೂದ್ರರೆಲ್ಲರೂ ಎನ್ನ ಗೆಳೆಯರೆಂದು ಅಪ್ಪಿಕೊಳ್ಳುವ ಸಮಾಜ ವಿರುದ್ಧದ ಮಹತ್ಕಾರ್ಯ ಮಾಡುತ್ತಿದ್ದಾನಲ್ಲ, ಆ ಕಾರ್ಯಕ್ಕೆ ಇನ್ನೇನು? ತಾಯಿ, ಕೊಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ನನ್ನ ತತ್ವ ಇದೆ. ಶೂದ್ರರು ಎಲ್ಲರ ಸೇವೆಯನ್ನು ಮಾಡಿದರೂ ಅವರ ಊರು ಹೊರಗಿರಬೇಕು. ಗ್ರಾಮದೊಳಗೆ ಪ್ರವೇಶ ಮಾಡಬೇಕಾದ್ರೆ ತಾವು ಬರುತ್ತಿರುವ ಸೂಚನೆಯನ್ನು ಜೋರಾಗಿ ಕೂಗುತ್ತಾ ತಿಳಿಸಬೇಕು. ಇದಾವ ನ್ಯಾಯ ತಾಯಿ? ನಾವು ಶೈವ ಬ್ರಾಹ್ಮಣರು, ನಾವು ಶ್ರೇಷ್ಠರು ಅಂದ ಮೇಲೆ ಸಮಾಜದ ಮಾತಿನಂತೆ ನಾವು ನಡೆಯಬೇಕು. ಇದು ಯಾವ ವೇದ ಶಾಸ್ತ್ರ ಪುರಾಣಗಳಲ್ಲಿ ಬರೆದಿಲ್ಲ ಅಕ್ಕವ. ಪುರಾಣ ಬೇಡಪ್ಪ, ಇದು ಈಗಿನ ಸಮಾಜದ ಕಟ್ಟಳೆ ಕಲ್ಲ. ಅವರಿದ್ದ ಅಡಿಯಲ್ಲಿ ನಡೆಯುವವರೇ ಬುದ್ಧಿವಂತರು. ಈ ನ್ಯಾಯವಿಲ್ಲದ ಕಟ್ಟಳೆಗೆ ನನ್ನ ಧಿಕ್ಕಾರವಿರಲಿ. ಜಗದಲ್ಲಿರುವ ಮಾನವ ಜನಾಂಗದ ಮಹಾಮನೆಯಲ್ಲಿ ಎಲ್ಲರೂ ಒಂದಾಗಿ ನಡೆಯಬೇಕು. ಕೆಲವರು ಹೊರಗೆ, ಕೆಲವರು ಒಳಗೆ. ಈ ಭೇದ ಭಾವ ಇವನಿಗೆ ಸರಿ ಕಾಣದು ತಾಯೇ, ಇವನಿಗೆ ಸರಿ ಕಾಣದು. ಜಗದ ಪರಿವರ್ತನೆಗೆ ಯಾರೂ ಬಾಧಕ ತರಲಾರರು ಕಂದ. ಈ ಭೇದ ಭಾವ ಅಳಿಸಲು ಯಾರಾದರೂ ಮಹಾನುಭಾವ ಬಂದೇ ಬರುವನು. ಅವನಿಂದ ಇವರೆಲ್ಲರ ಉದ್ಧಾರ ಸಾಧ್ಯ. ಹಾಗಿದ್ದರೆ ಆ ಉದ್ಧಾರಕ ನಾನೇ ಆಗುವೆ ಇಂದಿನಿಂದ. ನನಗೆ ಉಪನಯನದ ಮುಳ್ಳುಬೇಲಿ ಬೇಕಾಗಿಲ್ಲ. ಏ ಬಸವ, ಆಗಿನಿಂದ ನಿನ್ನ ತಾಯಿ ಮಾದಲಾಂಬಿಕೆ ಏನಿತು ಹಂಬಲಿಸಿದರೂ ನೀನು ಬರುತ್ತಿಲ್ಲ. ವೇದಶಾಸ್ತ್ರಗಳನ್ನು ಅಲ್ಲಗಳೆಯುವುದು ವಿಪ್ರರ ಲಕ್ಷಣವಲ್ಲ ಬಸವ. ನಾನು ಯಾವ ಶಾಸ್ತ್ರವನ್ನು ಹೀಗಳೆಯುತ್ತಿಲ್ಲ ಅಪ್ಪಾಜಿ. ಹಿರಿಯರ ಮಾತಿಗೆ ಬೆಲೆ ಕೊಡುವುದು ಬೆಳೆಯುವ ಮಕ್ಕಳ ಲಕ್ಷಣ. ಗೊತ್ತೇನೋ ಬಸವಣ್ಣ? ಹಿರಿಯರು ಕಲ್ಯಾಣ ಮಾಡಿಕೊಂಡಿದ್ದು ಆ ಬಸವಣ್ಣನಿಂದಲೇ ಅಂತ ಎಲ್ಲ ಪ್ರಜೆಗಳ ಅಭಿಪ್ರಾಯ. ಹೌದೇ? ಅಂದ ಮೇಲೆ ಮಹಾಮಂತ್ರಿ ಪದವಿ ಅವರಿಗೆ ಸಿಕ್ಕಂಗ ಅಂತ ನನ್ನ ಅಭಿಪ್ರಾಯ. ಈ ಶಕ್ತಿ
ಹೊರಸ ಅವರಿವರ ಅಭಿಪ್ರಾಯಕ್ಕೆ ನೀವು ಮರಳಾಗೋದು ಬೇಡ. ಕರುಣಿಕರ ಹುದ್ದೆಯಲ್ಲಿರುವ ಬಸವಣ್ಣನಿಗೆ ಮಹಾಮಂತ್ರಿ ಪದವಿ ಹ್ಯಾಂಗ್ ಸಿಗತ್ತೋ ಮಂತ್ರಿ ಬಣದೊಳಗೆ ಯಾಕ್ರೀ ಕಲ್ಯಾಣ ಶಕ್ತಿ? ಕಲ್ಯಾಣ ಶಕ್ತಿ ಅಂದ್ರಪ್ಪ ಎಲ್ಲರಿಗೂ ಕಲ್ಯಾಣ ಆಗಲಿ ಅನ್ನೋ ಮನುಷ್ಯ. ಆದ್ರ ಈ ಮಂಚಣ್ಣನವರ ಕಲ್ಯಾಣ ಆಗತ್ತೋ ಇಲ್ಲೋ ಅನ್ನೋದು ಮಾತ್ರ ತಿಳಿಯುತ್ತಾ ಇಲ್ಲ. ಯಾಕೆ ಮಾತು ಸರಿಯಲ್ಲದೆ ಹೋದರೆ ಅದನ್ನು ಖಂಡಿಸುವುದು ನ್ಯಾಯಸಮ್ಮತವಲ್ಲವೇ? ನನ್ನ ಕರ್ಮ ನಿನ್ನಂಥ ಮಗನನ್ನು ಹೆತ್ತೆನಲು ಕರ್ಮ ಕರ್ಮ. ನಿಮ್ಮ ಕರ್ಮವನ್ನೇಕೆ ಹೀಯಾಳಿಸುತ್ತಿರುವಿರಿ ಅಪ್ಪಾಜಿ? ನನಗೆ ಒಲ್ಲದ ಒಗ್ಗದ ಕಾರ್ಯಕ್ಕೆ ನೀವೇಕೆ ಇಷ್ಟು ಕಷ್ಟ ತೆಗೆದುಕೊಳ್ಳುತ್ತಿರುವಿರೋ ನಾ ಕಾಣೆನು. ಅದು ಅಲ್ಲದೆ ಈ ನೀತಿ ನಿಯಮಗಳು ಮಾನವ ಸೃಷ್ಟಿಸಿದ್ದು, ಇವುಗಳನ್ನೇ ಸ್ವೀಕರಿಸಬೇಕೆಂದು ಯಾವ ನಿಯಮವೂ ಇಲ್ಲವಲ್ಲ. ಜನಿವಾರ ಧಾರಣೆ ಇಲ್ಲದೆ ಹೋದರೆ ಬ್ರಾಹ್ಮಣ ಎಂದು ಪರಿಗಣಿಸಲು ಸಾಧ್ಯವಾಗದು. ಮಾನವ ಧರ್ಮಕ್ಕಿಂತಲೂ ಮಿಗಿಲಾದದ್ದು ಬ್ರಾಹ್ಮಣ ಧರ್ಮ ಎಂದು ಯಾರೂ ಹೇಳಿಲ್ಲ, ಅದಕ್ಕೆ ಸಾಕ್ಷಿಯೂ ಇಲ್ಲ. ಆದರೆ ಜನರ ವಿಚಾರ ಅದೇ ಇದೆ. ಮಾನವ ಧರ್ಮವೇ ನಿಜವಾದ ಧರ್ಮ. ಮಾನವನೇ ಮಾಧವ, ಮಾನವ ಸೇವೆಯೇ ಮಾಧವನ ಸೇವೆ ಎಂದು ನೀವೇ ನನಗೆ ಎಷ್ಟೋ ಸಾರಿ ಹೇಳಿದಿರಲ್ಲ ಅಪ್ಪಾಜಿ. ಅಂದರೆ ನಿನ್ನ ಕೊನೆಯ ವಿಚಾರವೇನಪ್ಪ? ನನ್ನನ್ನು ನೀವೆಲ್ಲ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಕೂಡಲ ಸಂಗಮನ ಸೇವೆ ಮಾಡಲು ಕಳುಹಿಸಿ ಎಂದು ಕಳಕಳಿಯ ಬೇಡಿಕೆ. ಮಾದಲಾಂಬಿಕೆ, ಆತನ ಧ್ಯೇಯಕ್ಕೆ ನ್ಯಾಯ ಒದಗಿಸುವುದೇ ಲೇಸೆಂದು ನನ್ನ ವಿಚಾರ. ಬೇಡ ಬೇಡ ಸ್ವಾಮಿ, ನನ್ನ ಮಗನನ್ನು ತೊರೆದು ನಾನಿರಲಾರೆ. ಬೇಡ ಬೇಡ ಸ್ವಾಮಿ, ಬೇಡ. ಅವ್ವ, ಸಹೋದರ ಬಸವರಿಗೆ ಈ ಸಂಸ್ಕಾರ ಹಿಡಿಸದು. ಎಂದಲ್ಲದಿದ್ದರೂ ನಾಳೆಯಾದರೂ ನಾನು ಕೂಡಲ ಸಂಗಮದಲ್ಲಿ ಹೋಗುವೆ ಅನ್ನುತ್ತಿದ್ದ. ಮಗಳೇ ಮಾಡುವ, ಆತ ಇಲ್ಲಿದ್ದರೆ ಜನರ ನಿಷ್ಠುರ ನುಡಿಗಳಿಗೆ ನಾವು ಗುರಿಯಾಗುವುದರಲ್ಲಿ ಸಂದೇಹವಿಲ್ಲ. ಒಡನೆ ಕೂಡಲ ಸಂಗಮಕ್ಕೆ ಈತನನ್ನು ಕರೆದೊಯ್ಯಿ, ಒಂದೆರಡು ದಿನಗಳಲ್ಲಿ ಸರಿಯಾಗಬಹುದು. ಸ್ವಾಮಿ ಸ್ವಾಮಿ, ನಾನವನ ತಾಯಿ, ಸ್ವಲ್ಪ ನನ್ನ ಮಾತನ್ನಾದರೂ ಕೇಳಿ. ಅವ್ವ ಅವ್ವ, ಒಂದೆರಡು ದಿನ ಆ ನಂತರ ಅವನ ಮನ ಬದಲಿಸಿದರೆ. ಬೇಡ ಬೇಡ ನಾಗವ್ವ, ಬೇಡ ಬೇಡ. ತಾಯಿ, ಅಕ್ಕ ಹಡದಪ್ಪನ ಮಾತು ಕೇಳಿ ನನ್ನನ್ನು ಕೂಡಲ ಸಂಗನ ಸನ್ನಿಧಿಗೆ ಕಳುಹಿಸಿ. ಬಸವ, ಇಲ್ಲಿದ್ದರೆ ಈ ಅಸ್ಪೃಶ್ಯರ ಮೇಲಿನ ಅನ್ಯಾಯ ನನಗೆ ಹುಚ್ಚು ಹಿಡಿಸಬಹುದು. ದಯಮಾಡಿ ಕಳುಹಿಸಿ ತಾಯಿ, ದಯಮಾಡಿ ಕಳುಹಿಸಿ. ಏನಕ್ಕೆ ಹಡೆದ ತಾಯಿ ಇರುವ ಊರು ನಿನಗೆ ಹುಚ್ಚು ಹಿಡಿಸಿದಂತಾಗುವುದೇ? ಅವನ ಮನದಿಚ್ಛೆ ಪೂರ್ಣ ಮಾಡು. ಹೋಗು. ಬೇಸರ ಪಡಬೇಡ ತಾಯಿ, ನನಗೆ ಒಳಿತಾಗುವುದು. ಮಗನೇ, ಬಾ ಕಣವ್ವ, ಹೋಗೋಣ ಕೂಡಲ ಸಂಗನಿಗೆ. ಬಸವ ಮಗನೇ, ಬಸವ. ನಾನು ಕೊಂಡಿ ಮಂಚಣ್ಣ. ಕೊಂಡಿ ಮಂಚಣ್ಣ, ಬಸವಣ್ಣನ ಸೋದರ ಮಾವ ಬಲದೇವನು ಸತ್ತು ಸ್ವರ್ಗ ಸೇರಿದ. ಇನ್ನು ಮೇಲೆ ಕಲ್ಯಾಣದ ಮಹಾಮಂತ್ರಿ ನಾನೇ ಕೊಂಡಿ ಮಂಚಣ್ಣ. ಯಾಕೋ ಪೆದ್ದರಸ.